ಹಲೋ ಗೈಸ್, ಎಲ್ಲರಿಗೂ ಕೂಡ ಕನ್ನಡ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಸೊ ನಾನು ಆಲ್ರೆಡಿ ಎಕನಾಮಿಕ್ಸನ್ನು ಇಂಪಾರ್ಟೆಂಟ್ ಕ್ವಶನನ್ನು ಎಕ್ಸಾಮ್ 2ಗೆ ಬರತಕ್ಕಂತಹ ಒಂದು ಕ್ವಶನ್ಸ್ಗಳನ್ನು ನಾನು ಬಿಟ್ಟಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಅಕೌಂಟೆನ್ಸಿಯನ್ನು ಯಾವ ರೀತಿ ಬರೀಬೇಕು, ಎಕ್ಸಾಮ್ 2ಗೆ ಯಾವ ರೀತಿ ಪ್ರಿಪ್ರೇಷನ್ ಆಗಬೇಕು ಅಂತೇಳಿ ಇವತ್ತು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ನೋಡಿ ವಿಡಿಯೋನ. ಎಕ್ಸಾಮ್ 2ಗೆ ಹೆಲ್ಪ್ ಆಗೋ ರೀತಿಯಾಗಿ ವಿಡಿಯೋನ ಮಾಡಿ ಕ್ವಶನ್ಸನ್ನು ಬಿಟ್ಟಿದ್ದೀನಿ. ಎಕನಾಮಿಕ್ಸು ಕೂಡ ನೋಡಿ. ಈಗ ಅಕೌಂಟೆನ್ಸಿಯನ್ನು ಯಾವ ರೀತಿ ಬರುತ್ತೆ ಎಕ್ಸಾಮ್ 2ಗೆ ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಎಕ್ಸಾಮ್ 2ಅಲ್ಲಿ ನೀವು ಯಾರು ಸಾಕಷ್ಟು ಜನ ಸೊ ಇಂಪ್ರೂವ್ಮೆಂಟ್ ಎಕ್ಸಾಮ್ಗೋಸ್ಕರ ನಾವು ಕಟ್ಟಿರ್ತೀರ, ಮತ್ತು ಪಾಸಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ಜಾಸ್ತಿ ಪಾಸ್ ಆಗೋದಕ್ಕೋಸ್ಕರ ಇಲ್ಲಿ ಕಟ್ಟಿರ್ತೀರ. ಸೊ ಫೇಲ್ ಆಗಿರೋ ಸ್ಟೂಡೆಂಟ್ಸ್ಗಳು ಏನು ಮಾಡಿರ್ತೀರ, ಪಾಸ್ ಆಗೋದಕ್ಕೋಸ್ಕರ ಕಟ್ಟಿರ್ತೀರ. ಸೊ ಪಾಸ್ ಆಗೋದಕ್ಕೋಸ್ಕರ ನಾನು ಇವಾಗ ನಿಮ್ಮೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳಿ ಬಿಡ್ತಾಯಿದ್ದೀನಿ. ಸೊ ಅದನ್ನು ನೀವು ಹೇಗೆ ಬರೀಬೇಕು ಅಂತ ಹೇಳ್ಕೊಡ್ತೀನಿ. ಆ ರೀತಿಯಾಗಿ ಬರೆದ್ರೆ ನೀವು ಎಕ್ಸಾಮಲ್ಲಿ ಆರಾಮ್ಸಾಗಿ ಸ್ಕೋರ್ ಮಾಡ್ತೀರಾ, ಅಂದರೆ ಆರಾಮ್ಸಾಗಿ ಪಾಸ್ ಆಗ್ತೀರಾ. ಯಾವ ರೀತಿ ಬರೀಬೇಕು, ಯಾವ್ಯಾವ ಕ್ವಶನ್ಸ್ ಬರುತ್ತೆ ಅಷ್ಟನ್ನು ಮಾತ್ರ ಓದ್ಕೊಂಡೋಗಿ ನಾನು ಇವಾಗ ಹೇಳೋದನ್ನು ಖಂಡಿತವಾಗಲೂ ಪಾಸ್ ಆಗ್ತೀರಾ. ಸೊ 6 ಮಾರ್ಕ್ಸಿಗೆ ನೀವು 6 ಮಾರ್ಕ್ಸ್ ಕ್ವಶನ್ಸನ್ನು ಪ್ರಾಬ್ಲಮನ್ನು ಮಾಡಬೇಕಾಗುತ್ತೆ. ಫಸ್ಟು P&L ಅಪ್ರಾಪ್ರಿಯೇಷನ್ ಅಕೌಂಟ್ ಇಲ್ಲ ಪ್ರಾಡಕ್ಟ್ ಮೆಟೀರಿಯಲ್, ಈ ಎರಡರಲ್ಲಿ ಯಾವುದಾನ ಒಂದು ಕ್ವಶನ್ ಅಂತೂ ಕಂಪಲ್ಸರಿ ಬಂದೇ ಬರುತ್ತೆ ಎಕ್ಸಾಮ್ 2ಗೆ. ಸೊ ಮ್ಯಾಕ್ಸಿಮಮ್ ಆಗಿ P&L ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಏನಿದೆ, P&L ಅಪ್ರಾಪ್ರಿಯೇಷನ್ ಅಕೌಂಟೇ ಬರೋ ಚಾನ್ಸಸ್ ಮೋರ್ ಇದೆ. ಸೊ P&L ಅಪ್ರಾಪ್ರಿಯೇಷನ್ ಅಕೌಂಟನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಸೊ ಅದರಲ್ಲಿ ಮತ್ತು ಪ್ರಾಡಕ್ಟ್ ಮೆಥಡ್ ಎರಡರಲ್ಲಿ ಯಾವುದಾದ್ರೂ ಒಂದು ಖಂಡಿತವಾಗ್ಲೂ ಎಕ್ಸಾಮ್ 2ಗೆ ಕಂಪಲ್ಸರಿಯಾಗಿ ಬಂದೇ ಬರುತ್ತೆ. ಮತ್ತು ಗೇನ್ ರೇಷಿಯೋ ಇಲ್ಲ ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಹೇಳಿ ಸೆಕೆಂಡ್ ಕ್ವಶನ್ 6 ಮಾರ್ಕ್ಸ್ಗೆ ಬರುತ್ತೆ. ತುಂಬ ಈಸಿಯಾಗಿರುತ್ತೆ. ಸೊ ಯಾವುದೇ ರೀತಿಯ ಕಷ್ಟವಾದದ್ದು ಹೇಳ್ತಿಲ್ಲ. ಸೊ ಈಸಿಯಾಗಿ ಇದು ಎರಡರೂ ಕೂಡ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೋದು. ಗೇನ್ ರೇಷಿಯೋ ಆರ್ ಸ್ಯಾಕ್ರಿಫೈಸ್ ರೇಷಿಯೋ. ಸೊ ಪಾರ್ಟ್ನರ್ಸ್ ಏನಿರುತ್ತೆ ಅವ್ರ ಗೇನ್ ರೇಷಿಯೋ ಏನಾಗುತ್ತೆ, ಸ್ಯಾಕ್ರಿಫೈಸ್ ರೇಷಿಯೋ ಅವ್ರಿಗೆ ಸ್ಯಾಕ್ರಿಫೈಸ್ ಮಾಡ್ತಾರೆ ಅಂತೇಳಿ ಅವ್ರ ರೇಷಿಯೋದಲ್ಲಿ ಕಂಡುಹಿಡಿಯೋದಾಗಿರುತ್ತೆ. ಸೊ ತುಂಬ ಸುಲಭವಾಗಿರತಕ್ಕಂಥ ಕ್ವಶನ್ ಆಗಿದೆ. P&L ಅಪ್ರಾಪ್ರಿಯೇಷನ್ ಅಕೌಂಟ್ ಮತ್ತು ಗೇನ್ ಅಥವಾ ಸ್ಯಾಕ್ರಿಫೈಸ್ ರೇಷಿಯೋ ಎರಡರಲ್ಲಿ ಒಂದು ಕೊಡ್ತಾರೆ. ಸೊ 100% ಕೊಡ್ತಾರೆ. ಸೊ P&L ಇದೇ ಕ್ವಶನ್ಸ್ ಇರುತ್ತೆ ಅಂತ ಹೇಳ್ತಿದ್ದೀನಿ. ಸೊ ಈ ಕ್ವಶನ್ ಮೇಲೆ ಕಾನ್ಸಂಟ್ರೇಷನನ್ನು ಮಾಡಿ. ನೆಕ್ಸ್ಟ್ ಥರ್ಡ್ ಒನ್ ಏನಿದೆ ಅಂದರೆ ಕ್ಯಾಪಿಟಲ್ ಅಕೌಂಟ್, ಅಂದರೆ ಪ್ರಿಪೇರ್ ಪಾರ್ಟ್ನರ್ಸ್ ಕ್ಯಾಪಿಟಲ್. ಸೊ ಪ್ರಿಪೇರ್ ಕ್ಯಾಪಿಟಲ್ ಅಕೌಂಟ್, ಪ್ರಿಪೇರ್ ಎಕ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತೇಳಿ ಈ ಥರ ಮಾಡಲ್ ಕ್ವಶನ್ ಪೇಪರಲ್ಲಿ ಕ್ವಶನ್ಸ್ ಇದೆ ನೋಡಿ. ಸೊ ಆ ರೀತಿಯಾಗಿ ಕ್ಯಾಪಿಟಲ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡೋದಕ್ಕೆ ಕೊಡ್ತಾರೆ. ಇದು ಕೂಡ 6 ಮಾರ್ಕ್ಸಿಗೆ ಈ 3 ಕ್ವಶನ್ಸ್ ಕೂಡ 100% ಬಂದಿರುತ್ತೆ. ನೀವು ಏನಾರ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ಅಂದರೆ 18 ಮಾರ್ಕ್ಸ್ ಇಲ್ಲೇ ಕವರ್ ಆಗುತ್ತೆ. ನಿಮಗೆ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಿಲ್ಲ, ಈ 3 ಕ್ವಶನ್ಸನ್ನು 100% ಬರುತ್ತೆ. ಸೊ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಿರೋದು. ಯಾಕಂದರೆ ಎಲ್ಲ ಪ್ರಾಕ್ಟೀಸ್ ಮಾಡೋದಕ್ಕೆ ಟೈಮ್ ಕಮ್ಮಿ ಇದೆ. ಸೊ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ತಿದ್ದೀನಲ್ಲ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡೋಗಿ. ಮತ್ತು 12 ಮಾರ್ಕ್ಸಿಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋದಕ್ಕೆ ಕೊಟ್ಟಿರ್ತಾರೆ. ಸೊ ಈ 3 ಸ್ವಲ್ಪ ಡಿಫಿಕಲ್ಟಿನೇ ಅಂತ ಹೇಳ್ಬೋದು. ಸೊ ಇವಾಗ ಟೈಮ್ ಏನಿದೆ ತುಂಬ ಕಮ್ಮಿ ಇರೋದ್ರಿಂದ ಸೊ ನೀವು ಏನು ಮಾಡ್ಬೋದು ಅಂದರೆ ಮಾರ್ಕ್ಸ್ ಪಾಸ್ ಆಗೋದಕ್ಕೆ ಯಾವ ಮಾಡ್ಬೋದು ಅಂದರೆ ಸೊ ಖಾಲಿ ಅಂತೂ ಬಿಟ್ಬರ್ಬೇಡಿ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಒಂದಾದರೂ ಬರೀ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಒಂದಾದರೂ ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ ಅಂತೂ ಪಕ್ಕಾ ಬರುತ್ತೆ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಒಂದು ಮಾಡಿದ್ರೆ ಸಾಕು, ನಿಮಗೆ 3ಕ್ಕೂ ಕೂಡ ಮಾರ್ಕ್ಸ್ ಡಿವೈಡ್ ಆಗಿರುತ್ತೆ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಒಂದು ಮಾಡಿದ್ರೆ ನೀವು 4 ಮಾರ್ಕ್ಸನ್ನು ಬರುತ್ತೆ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಪ್ರಾಕ್ಟೀಸ್ ಮಾಡ್ಕೊಂಡೋಗಿ 4 ಮಾರ್ಕ್ಸನ್ನು, ಇದು 100% ಕ್ವಶನ್ ಮಾತ್ರ, ಇದು 100% ಬರುತ್ತೆ. ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಒಂದು ಪ್ರಾಕ್ಟೀಸ್ ಮಾಡಿಕೊಂಡು ಹೋಗ್ಬೇಕಾಗುತ್ತೆ. ಸೊ 12 ಮಾರ್ಕ್ಸಲ್ಲಿ ಸೆಕೆಂಡ್ ಕ್ವಶನ್ ಏನಪ್ಪ ಅಂದರೆ ಪಾಸ್ ಜರ್ನಲ್ ಎಂಟ್ರೀಸ್ ಅಂತ ಇರುತ್ತೆ. ಸೊ ಶೇರ್ಸ್ ಮೇಲೆ ಇರುತ್ತೆ. ಸೊ ಅದರಲ್ಲೂ ಪಾರ್, ಪ್ರೀಮಿಯಮ್ ಮತ್ತು ಡಿಸ್ಕೌಂಟಲ್ಲಿ ಕ್ವಶನ್ಸನ್ನು ಕೇಳ್ತಾರೆ. ಆದರೆ ಎಕ್ಸಾಮ್ 2ಅಲ್ಲಿ ಜಾಸ್ತಿ ಯಾವ್ದು ಕೇಳ್ತಾರೆ ಅಂದರೆ ಪ್ರೀಮಿಯಮ್ಸ್. 100% ಏನು ಕೇಳ್ತಾರೆ, ಪ್ರೀಮಿಯಮ್ಸ್ ಮೇಲೆ ಕೇಳ್ತಾರೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಕೋಗ್ರಿ. ನಿಮಗೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಬರಲಿಲ್ಲ ಅಂದರೂ ಕೂಡ, ಅಮೌಂಟ್ ಹೇಗೆ ಬರೀಬೇಕಾದ್ ಬರಲಿಲ್ಲ ಅಂದರೂ ಕೂಡ ಜರ್ನಲ್ ಎಂಟ್ರಿಯನ್ನಾದರೂ ಬೈಟ್ ಮಾಡ್ಕೊಂಡು ಹೋಗಿ, ಜರ್ನಲ್ ಎಂಟ್ರಿ ಆದರೂ ನೀಟಾಗಿ ಬರೆದು ಬರ್ರಿ. ಸೊ 7 to 8 10 ಮಾರ್ಕ್ಸ್ ಬರಲ್ಲ, 6 ಮಾರ್ಕ್ಸ್ ಆದರೂ ಕೊಡ್ತಾರೆ. 6 ಮಾರ್ಕ್ಸ್ ಅಥವಾ 7 ಮಾರ್ಕ್ಸ್ ಆದರೂ ಬರುತ್ತೆ. ಸೊ ಕಂಪೇರಿಟಿವ್ ಆ್ಯಂಡ್ ಕಾಮನ್ ಸೈನ್ಸ್ ಬ್ಯಾಲೆನ್ಸ್ ಶೀಟಲ್ಲಿ ನೋಡ್ಕೊಂಡು ಹೋಗಿ. ಕಂಪೇರಿಟಿವ್, ಕಾಮನ್ ಸೈನ್ಸ್. ಸೊ ಇದನ್ನು ಕನ್ಫ್ಯೂಸ್ ಮಾಡ್ಕೊತೀವಿ. ಕಂಪೇರಿಟಿವ್ ಅಂದರೆ ಸೊ ಫಾರ್ಮೆಟ್ ಬೇರೆ, ಕಾಮನ್ ಸೈಜ್ ಅಂದರೆ ಪರ್ಸೆಂಟೇಜ್. ಸೊ ಕಾಮನ್ ಸೈಜ್ ಅಂದರೆ ಏನು, ಪರ್ಸೆಂಟೇಜ್. ಇದನ್ನು ಫಾರ್ಮೆಟ್ ಹಾಕ್ಬೇಕಾದ್ರೆ ಕನ್ಫ್ಯೂಷನ್ ಮಾಡ್ಕೊಬಾರ್ದು ನೀವು. ಸೊ ಕಂಪೇರಿಟಿವ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟಲ್ಲಿ ನೋಡ್ಕೊಳ್ಳಿ. P&L ಏನು ಕೇಳೋಲ್ಲ. ಸೊ ಕಂಪೇರಿಟಿವ್ ಕಾಮನ್ ಸೈಜಲ್ಲಿ ಕೇಳ್ತಾರೆ ನಾರ್ಮಲಾಗಿ. ಇಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ 12 ಮಾರ್ಕ್ಸನ್ನು ಬರುತ್ತೆ. ಸೊ ಕಂಪೇರಿಟಿವ್ ಕಾಮನ್ ಸೈಜ್ ಯಾವುದೇ ಮಿಸ್ಟೇಕ್ ಮಾಡ್ದಂಗೆ ಮಾಡಿ. ಸೊ ಇದು ಜರ್ನಲ್ ಎಂಟ್ರಿ ನಿಮಗೆ ಮಾಡೋಕ್ಕೆ ಬಂದರೆ ಪೂರ್ತಿಯಾಗಿ ಮಾಡಿ. ಇಲ್ಲ ಅಂದರೆ ಏನು ಮಾಡಬೇಕಿಲ್ಲ ಅಂದರೆ ಒಂದು ಸ್ವಲ್ಪ ಜರ್ನಲ್ ಎಂಟ್ರಿಯನ್ನು ಬರೀರಿ. ಅಮೌಂಟ್ ಬರೆಯೋಕ್ಕೆ ಬರಲಿಲ್ಲ ಅಂದರೆ ಸೊ ಜರ್ನಲ್ ಎಂಟ್ರಿಯನ್ನು ಬರೆದು ಬರಿ. ಸೊ 6 ಮಾರ್ಕ್ಸ್ ಆರೋ 7 ಮಾರ್ಕ್ಸ್ನಾಗ ಬಿಡಬಾರ್ದು ಅಷ್ಟೇ. 6 ಮಾರ್ಕ್ಸ್ ಆದರೆ 7 ಮಾರ್ಕ್ಸ್ ಆದರೂ ಬಂದೇ ಬರುತ್ತೆ.
ಸೊ ಇದರ ರಿವ್ಯಾಲ್ಯೂಷನ್ ಅಕೌಂಟ್ ಆದರೂ ಮಾಡ್ಬಂದು 4 ಮಾರ್ಕ್ಸ್ ಆದರೂ ಬರುತ್ತೆ. ಸೊ P&L ಅಪ್ರಾಪ್ರಿಯೇಷನ್ ಅಕೌಂಟ್ ಅಥವಾ ಪ್ರಾಡಕ್ಟ್ ಮೆಥಡ್, ಸೊ ಜಾಸ್ತಿ P&L ಅಪ್ರಾಪ್ರಿಯೇಷನ್ನೇ ಕೊಡ್ತಾರೆ. ಸೊ ಅದರಿಂದ ಅದನ್ನೇ ಜಾಸ್ತಿ ಪ್ರಾಕ್ಟೀಸ್ ಮಾಡಿರಿ. ಸೊ ಗೇನ್ ರೇಷಿಯೋ, ಸ್ಯಾಕ್ರಿಫೈಸ್ ರೇಷಿಯೋ ಜಾಸ್ತಿ ನನ್ನ ಪ್ರಕಾರ ಏನು ಗೇನ್ ರೇಷಿಯೋ ಕೊಡ್ತಾರೆ. ಸೊ ಗೇನ್ ರೇಷಿಯೋ ಚೆನ್ನಾಗಿ ಸ್ಯಾಕ್ರಿಫೈಸ್ ರೇಷಿಯೋ, ಗೇನ್ ರೇಷಿಯೋ ಎರಡೂ ಒಂದೇ ಥರ ಇದೆ. ಸೊ ಏನು ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಸೊ ಅದೆರಡರೂ ಕೂಡ ಓದ್ಕೊಳ್ಳಿ. ನನ್ನ ಪ್ರಕಾರ ಗೇನ್ ರೇಷಿಯೋ ಜಾಸ್ತಿ ಕೊಡ್ತಾರೆ. ಸೊ ಸೆಕೆಂಡ್ ಆಮೇಲೆ 2 ಮಾರ್ಕ್ಸಿಗೆ ಇವತ್ತು 2 ಮಾರ್ಕ್ಸಿಗೆ ಯಾವ ರೀತಿ ಕೊಡ್ತಾರೆ ಅಂದರೆ ಎಕ್ಸಾಮ್ 2ಗೆ ಚಾಪ್ಟರ್ 1, 3, 5, 7 ಆ್ಯಂಡ್ 10. ಸೊ ಈ ಚಾಪ್ಟರಿಂದನೇ ಸೆಲೆಕ್ಟನ್ನು ಮಾಡ್ಕೋತಾರೆ. ಈ ಚಾಪ್ಟರಿಂದನೇ 100% ಈ ಚಾಪ್ಟರಿಂದನೇ 2 ಮಾರ್ಕ್ಸಿಗೆ ಬರೋದು. ಫಸ್ಟ್, ಥರ್ಡ್, 5th, 7th, 10th. ಸೊ ಇನ್ನೊಂದು ಏನು ಗೊತ್ತಾ, 2 ಮಾರ್ಕ್ಸಿಗೆ ನಾವು ಎಷ್ಟು ಅಟೆಂಡ್ ಮಾಡಬೇಕಪ್ಪ ಅಂದರೆ 3 ಅಟೆಂಡ್ ಮಾಡಬೇಕು. 3 ಕ್ವಶನ್ಸ್ ಏನು ಮಾಡಬೇಕು, 2 ಮಾರ್ಕ್ಸಿಗೆ ಅಟೆಂಡ್ ಮಾಡಬೇಕಾಗಿರೋ ಕ್ವಶನ್ಸ್ಗಳು 3. ಸೊ ನೀವೇನು ಮಾಡ್ತೀರಾ, ಚಾಪ್ಟರ್ 1, 3, 5 ಈ ಚಾಪ್ಟರ್ 1, 3, 5 ನೀವು 2 ಮಾರ್ಕ್ಸಲ್ಲಿ ಏನೇನು ಕ್ವಶನ್ಸ್ ಬರುತ್ತೆ ಎಲ್ಲ ಓದ್ಕೊಂಡು ಹೋಗಿ. ಮತ್ತು ಮಾಡೋ ಕ್ವಶನ್ ಪೇಪರಲ್ಲಿ ಯಾವುದಾದ್ರು ಕ್ವಶನ್ಸ್ಗಳು ಕೊಟ್ಟಿರ್ತಾರೋ ಆ ಥರದ್ದು ಓದ್ಕೊಂಡು ಹೋಗಿ. ಆಮೇಲೆ 2025 ಕ್ವಶನ್ಸ್ ಪೇಪರಲ್ಲಿ ಯಾವ್ಯಾವ ರೀತಿ 1, 3, 5 ಈ ಲೆಸನಿಂದ ಯಾವ್ಯಾವ ಸೆಕೆಂಡ್ ಮಾರ್ಕ್ಸ್ 2 ಮಾರ್ಕ್ಸ್ಗೆ ಕ್ವಶನ್ಸ್ ಬಂದಿರ್ತವೆ ಅದನ್ನು ನೋಡ್ಕೊಂಡು ಹೋಗಿ. 100% ರಿಪೀಟ್ ಆಗ್ತವೆ. ಸೊ ನೀವು ಈಸಿಯಾಗಿ ಬರಿಬೋದು. ನೀವು ಒಳ್ಳೇದೇನೆಂದರೆ ಫಸ್ಟ್ ಚಾಪ್ಟರ್, ಥರ್ಡ್ ಚಾಪ್ಟರ್, 5th ಚಾಪ್ಟ್ರು ಸೊ ಒಂದು ಕ್ವಶನು ಬರೆದರೆ 2 ಮಾರ್ಕ್ಸ್ ಕ್ವಶನ್ ಬ್ಯಾಂಕಲ್ಲಿ 10 ಇದೆ. ಸೊ 2 ಮಾರ್ಕ್ಸಿಂದು ಕಂಪ್ಲೀಟಾಗಿ ಓದಿದ್ರೆ ನೀವು 100% ಇಲ್ಲಿ ಎಷ್ಟು 4, 5, 6 ಮಾರ್ಕ್ಸನ್ನು ನೀವು ಆರಾಮ್ಸಾಗಿ ಗೇನ್ ಮಾಡ್ಬೋದಾಗಿದೆ. 6 ಮಾರ್ಕ್ಸ್. ಆಮೇಲೆ 1 ಮಾರ್ಕ್ಸ್ಗೆ ಸೊ ಒಂದು ಎಕ್ಸ್ಪ್ಯಾಂಡ್ ಅನ್ನೋ ಒಂದು ಇರುತ್ತೆ, ಟ್ರೂ ಆರ್ ಫಾಲ್ಸ್ ಅಂತ ಒಂದಿರುತ್ತೆ. ಸೊ ಎಕ್ಸ್ಪ್ಯಾಂಡ್ ಅಂತ ಒಂದು ಇರುತ್ತೆ. ಸೊ ಎಕ್ಸ್ಪ್ಯಾಂಡ್ ಅಂದರೆ ಯಾವುದೇ ರೀತಿ ಅಬ್ರಿವೇಷನ್ ಏನಿರುತ್ತೆ ಎಕ್ಸ್ಪ್ಯಾಂಡ್ ಫಾರ್ಮು, ಸೊ ಅವನ್ನೆಲ್ಲ ನೋಡ್ಕೊಂಡು ಹೋಗಿರಿ. ಎಕ್ಸ್ಪ್ಯಾಂಡ್ ಮಾಡೋತಕ್ಕಂಥ ಎಲ್ಲ ನೋಡ್ಕೊಂಡು ಹೋಗಿ. ಟ್ರೂ ಆರ್ ಫಾಲ್ಸನ್ನು ಸ್ವಲ್ಪ ನೋಡ್ಕೊಂಡು ಹೋಗಿರಿ. ಸೊ ಆರಾಮ್ಸಾಗಿ ನಿಮಗೆ 2 ಮಾರ್ಕ್ಸನ್ನು ಸಿಗುತ್ತೆ. ಸೊ ಇಷ್ಟನ್ನು ನೀವು ಪ್ರಿಪ್ರೇಷನ್ ಮಾಡಿಕೊಂಡ್ರೆ 100% ಎಕ್ಸಾಮ್ 2ಗೆ ನೀವು ಪಾಸ್ ಆಗ್ಬೋದು. ಸೊ 40-50ನೇ ಸ್ಕೋರ್ ಮಾಡ್ಬೋದು. ನೀವು ಎಕ್ಸಾಮ್ 2ಗೆ ಆರಾಮ್ಸಾಗಿ ಪಾಸ್ ಆಗ್ಬೋದು. ಇಷ್ಟನ್ನ ನೀವು ನೆಟ್ಟು ನೋಡ್ಕೊಳ್ಳಿ. ಆಮೇಲೆ ನಾನು ಏನೇನು ಹೇಳಿದೆ ಆ ಥರ ಮೆಥಡನ್ನು ಫಾಲೋ ಮಾಡಿ. ಸೊ ಖಂಡಿತವಾಗ್ಲೂ ನೀವು ಸೊ ನೋಡ್ಬೋದು. ಸೊ 18 ಮಾರ್ಕ್ಸನ್ನು ಇದಕ್ಕೆ ಬರುತ್ತೆ. ಸೊ 18 ಮಾರ್ಕ್ಸ್ 4 ಮಾರ್ಕ್ಸ್ ಇದರಲ್ಲಿ. ಸೊ 6 ಮಾರ್ಕ್ಸ್, 12 ಮಾರ್ಕ್ಸ್, 6 ಮಾರ್ಕ್ಸ್, 2 ಮಾರ್ಕ್ಸ್ ಅಂತೂ ಈ ರೀತಿಯಾಗಿ ಬರುತ್ತೆ. ಸೊ MCQ ನೀವು ನೋಡ್ಕೊಂಡು ಹೋಗಿರಿ. MCQ ಅನ್ನು ನೋಡ್ಕೊಂಡು ಹೋದರೆ ಅದರಲ್ಲಿ ಯಾವ್ದಾನ ಬಂದರೆ ನೀವು ಟಿಕ್ ಮಾಡ್ಬೋದು. ಇಲ್ಲ ಗೆಸ್ಸೆನ್ಸ್ ಮೇಲೂ ಟಿಕ್ ಮಾಡಿದ್ರು ಕೂಡ ನಿಮಗೆ MCQ ಕರೆಕ್ಟ್ ಆಗ್ಬೋದು. ಸೊ ಒಂದು 5 MCQ 3 ಕ್ವಶನ್ಸ್ ಆದರೂ ರೈಟ್ ಆಗುತ್ತೆ. ಸೊ ಇನ್ನೂ ಜಾಸ್ತಿ ಆದರೆ ನೀವು ಸ್ಕೋರ್ ಮಾಡ್ತೀರಾ. ಸೊ ಈ ರೀತಿಯಾಗಿ ಪ್ರಿಪ್ರೇಷನನ್ನು ಮಾಡ್ಕೊಂಡೋಗಿ. ಟೈಮ್ ಏನು ಕಮ್ಮಿ ಇದೆ, ಆದ್ದರಿಂದ ನೀವು ಸ್ಮಾರ್ಟ್ ವರ್ಕ್ ಮಾಡಬೇಕಾಗುತ್ತೆ. ಸೊ ಈಗ ನೀವು ಎಲ್ಲ ಕ್ವಶನ್ಸನ್ನು ಓದೋಕ್ಕಾಗಲ್ಲ. ಸೊ ಏನು ಎಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕೋ ಅಷ್ಟನ್ನು ನೀವು ಓದ್ಕೊಬೋದು. ಸೊ ನೋಡ್ಕೊಬೋದು. ಆಮೇಲೆ 18 ಮಾರ್ಕ್ಸ್ ಇದರಲ್ಲೇ ಬರುತ್ತೆ. ಸೊ 18 + 4 22 ಮಾರ್ಕ್ಸ್ ಈ ಎರಡರಲ್ಲೇ ಬರುತ್ತೆ. ಸೊ 22 ಮಾರ್ಕ್ಸ್ ಬರುತ್ತೆ. ಸೊ 22 ಇಲ್ಲಿ 28 ಮಾರ್ಕ್ಸ್ ಬರುತ್ತೆ. ಸೊ 6 ಮಾರ್ಕ್ಸ್ ಬಂದರೆ 28 ಮಾರ್ಕ್ಸ್ ಬರುತ್ತೆ. ಸೊ ಇನ್ನು 6 ಮಾರ್ಕ್ಸ್, ಸೊ 12 ಮಾರ್ಕ್ಸ್ ಇದೆ. 28, ಸೊ 28, 38, 40 ಮಾರ್ಕ್ಸ್ ಇಲ್ಲಿಗೆ ಬರುತ್ತೆ. 48, 40 ಆಮೇಲೆ 40 ಮಾರ್ಕ್ಸ್ ಇಲ್ಲಿಗೆ ಬರುತ್ತೆ. 46, 47, 48 ಮಾರ್ಕ್ಸ್ ಆರಾಮ್ಸಾಗಿ ಬಂದೋಗುತ್ತೆ. ಸೊ MCQ ಏನಾದ್ರು ರೈಟ್ ಆಗಿದ್ರೆ 50 ಮಾರ್ಕ್ಸ್ ಆರಾಮ್ಸಾಗಿ ನೀವು ಅಕೌಂಟೆನ್ಸಿಯಲ್ಲಿ ಸ್ಕೋರ್ ಮಾಡ್ಬೋದಾಗುತ್ತೆ. ಸೊ ಈ ರೀತಿಯನ್ನು ಟ್ರಿಕ್ಕನ್ನು ಫಾಲೋ ಮಾಡ್ಕೊಳ್ಳಿ. ಮತ್ತು ಎಕ್ಸಾಮ್ 2ಗೆ ಇನ್ನು ಮುಂದಿನ ಒಂದು ಯಾವ್ಯಾವ ಸಬ್ಜೆಕ್ಟ್ಸನ್ನು ಬೇಕಾಗಿದೆ ಕಮೆಂಟ್ ಮಾಡಿ. ಸೊ ಮುಂದಿನ ಯಾವುದೇ ಸಬ್ಜೆಕ್ಟ್ ಇನ್ನು ಎಕನಾಮಿಕ್ಸ್ ಬಿಟ್ಟಿದ್ದೀನಿ, ಅಕೌಂಟೆನ್ಸಿ ಬಿಟ್ಟಿದ್ದೀನಿ. ನೆಕ್ಸ್ಟು ಕನ್ನಡ ಮತ್ತು ಬಿಸ್ನೆಸ್ ಸ್ಟಡೀಸು ಕೂಡ ಬಿಡ್ತೀನಿ. ಸೊ ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಕ್ಸಾಮ್ 2 ಯಾವ ರೀತಿ ಬರೀಬೇಕು ಅಂತೇಳಿ ನಾನು ನಿಮಗೆ ಟೀಚ್ ಮಾಡ್ತೀನಿ. ಸೊ ಥ್ಯಾಂಕ್ ಯು.